ನೋಡಿ ಇದು ಇನ್ನೂ ಪಾರ್ಟ್ಸ್ ಬಂದಿಲ್ಲ. ಶಿಪ್ ಮಾಡೋರ ಗೊತ್ತಿಲ್ಲ, ಯಾವಾಗ ಶಿಪ್ ಮಾಡ್ತಾರೆ ಗೊತ್ತಿಲ್ಲ. ನಾನು ಯಾವತ್ತೂ ಲಾಂಚ್ ಕಂಟ್ರೋಲ್ ಯೂಸೇ ಮಾಡಿಲ್ಲ ಈ ಗಾಡೀಲಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಡಿ.ವಿ ಇನ್ ಕನ್ನಡ. ಅಲ್ಲೊಂದು ನವಿಲಿದೆ ನೋಡಿ, ಅಲ್ಲಿ ದೂರದಲ್ಲಿದೆ, ಗೋಪುರಲ್ಲಿ ಕಾಣಿಸಲ್ಲ. ಸೊ ಈ ಹೈವೇ ಏನಿದೆ, ದಿಸ್ ಇಸ್ ದ ಕ್ಲೋಸೆಸ್ಟ್ ಹೈವೇ ನನ್ನ ಮನೆಗೆ. ಒಂದು ಟ್ರಾಫಿಕ್ ಇಲ್ಲ ಅಂದರೆ 20 to 30 ಮಿನಿಟ್ಸ್ ಅಷ್ಟೇ ಹಿಡಿಯೋದು ನನಗೆ ಈ ಹೈವೇಗೆ ಬರೋಕ್ಕೆ. ಸೊ ದಟ್ಸ್ ದ ರೀಸನ್ ಐ ರೈಡ್ ಹಿಯರ್ ಆಲ್ವೇಸ್. ಯಾಕಂದರೆ ಇವಾಗಿರೋ ಫ್ಯೂಯಲ್ ಪ್ರೈಸು ಅದೆಲ್ಲ ನೋಡಿದ್ರೆ ನೀವು, ನಾನು ಇವಾಗ ಹಾಸನ್ ರೋಡ್ಗೆ ಹೋಗ್ಬೇಕಂದ್ರೆ ನಮ್ಮ ಮನೆಯಿಂದನೇ 50 ಕಿಲೋಮೀಟ್ರು ಹಾಸನ್ ರೋಡ್ ಎಂಟ್ರಿ. 50 ಕಿಲೋಮೀಟ್ರ್ ಓಡಿಸ್ಬೇಕು ನಮ್ಮ ಮನೆಯಿಂದ. 100 ಕಿಲೋಮೀಟ್ರ್ ಅಲ್ಲೇ ಆಗೋಯ್ತು. ಸೊ ನನಗೆ ಆಲ್ಮೋಸ್ಟ್ ಹಾಫ್ ಟ್ಯಾಂಕ್ ಮುಕ್ಕಾಲು ಟ್ಯಾಂಕ್ ಪೆಟ್ರೋಲ್ ಬರೀ ಹಾಸನ್ ರೋಡ್ಗೆ ಹೋಗಬೇಕು, ಅಲ್ಲಿ ಹೋಗಿ ರೈಡ್ ಮಾಡೋಕ್ಕಲ್ಲ. ಅದೇ ಕಾರಣಕ್ಕೆ ನಾನು ಇವಾಗ ಎಲ್ಲೂ ದೂರ ಇರೋ ಹೈವೇಸ್ ಯಾವುದಕ್ಕೂ ಹೋಗ್ತಾ ಇಲ್ಲ. ಯಾಕಂದರೆ ಫ್ಯೂಯಲ್ ಎಲ್ಲಿಂದ ತರೋಣ ಇದಕ್ಕೆ? ಅಲ್ಲಿಗೆ ಹೋಗೋಷ್ಟೊತ್ತಿಗೆ 50 ಕಿಲೋಮೀಟ್ರದ್ದು ಫ್ಯೂಯಲ್ ಕಮ್ಮಿ ಆಗಿ ಹೋಗಿರುತ್ತಾ, ಆಮೇಲೆ ತಿರ್ಗಿ ಅಲ್ಲಿ 100 ಆಕ್ಟೇನ್ ಸಿಗೋಲ್ಲ. ಸೊ ದಟ್ಸ್ ದ ರೀಸನ್ ಐ ಆಮ್ ನಾಟ್ ರೈಡಿಂಗ್ ಎನಿವೇರ್ ಫಾರ್. ಇದರಲ್ಲಿ ಆ್ಯಕ್ಚುಲಿ ನನಗೆ ಟೂರಿಂಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಆಸೆ. ಸೊ ಫ್ಯೂಯಲ್ದೊಂದು ಗೋಳು. ಕಂಟಿನ್ಯೂಸ್ ಆಗಿ ನಿಮ್ಮ ಗಾಡಿ ಓಡ್ತಾನೇ ಇದೆ ಅಂದರೆ ಏನೂ ಮ್ಯಾಟ್ರ್ ಆಗೋಲ್ಲ. ಅಂದರೆ ರನ್ನಿಂಗಲ್ಲಿ ಇದ್ದಷ್ಟು ಮ್ಯಾನೇಜ್ ಮಾಡ್ಕೊಂಬಿಡ್ಬೋದು. ಸೊ XP95 ಹಾಕ್ಕೊಂಡು ನಾವು ಲಾಂಗ್ ಟ್ರಿಪ್ಸ್ ಎಲ್ಲ ಮಾಡ್ಬೋದು, ಯಾಕೆಂದರೆ ಗಾಡಿ ಓಡ್ತಾನೆ ಇರುತ್ತೆ. ಸೊ ನಾಟ್ ರಿಯಲಿ ಎ ಪ್ರಾಬ್ಲಮ್. ನೀವು ಯಾವಾಗ ಪಾರ್ಕ್ ಮಾಡ್ತೀರಾ ಆವಾಗ ತುಂಬ ಮ್ಯಾಟ್ರ್ ಆಗುತ್ತೆ ಯಾವ ಫ್ಯೂಯಲ್ ಹಾಕ್ತಾಯಿದ್ದೀರಾ ಅಂತ. ಯಾಕಂದರೆ ಅವಾಗ 20% ಎಥನಾಲ್ ಇರೋ ಫ್ಯೂಯಲ್ ಹಾಕ್ಬಿಟ್ರೆ ಏನಾಗುತ್ತೆ, ನಮ್ಮ ಫ್ಯೂಯಲ್ ಟ್ಯಾಂಕು, ರಬ್ಬರ್ ಹೋಸಸ್ಸು ಅದೆಲ್ಲ ಸಪೋರ್ಟ್ ಮಾಡಲ್ಲ. ಇದು E5 E10 ಅಷ್ಟೇ ಸಪೋರ್ಟ್ ಮಾಡೋದು, ಇದು ನಮ್ಮ 10R ಎರಡೂ. ಸೊ ಅವಾಗ ನಿಲ್ಸೋಕ್ಕಾಗಲ್ಲ ಜಾಸ್ತಿ. ಇವಾಗ ನೋಡಿ, ನಾನು ಲಾಸ್ಟ್ ಟೈಮ್ ಗಾಡಿ ಹತ್ತಿದ್ದೆ 1 ತಿಂಗಳ ಮೇಲೆ ಆಗೋಯ್ತು. ನಾನೇನು ರೀಲ್ ಹಾಕಿದ್ದೀನಿ ಲಾಸ್ಟ್ ಟೈಮು, ಇದ್ರದ್ದು ಎಕ್ಸಾಸ್ಟ್ದೇನೋ ರೀಲ್ ಹಾಕಿದ್ದೀನಿ. ಜುಲೈ 3 ಜುಲೈ 4 ಹಾಕಿರೋದು. ಸೊ 1 ತಿಂಗಳ ಮೇಲೆ ಆಗೋಗಿದೆ ನಾನು ಗಾಡಿ ಹತ್ತಿ, ಇವತ್ತೇ ಎತ್ತಾ ಇರೋದು. ಸೊ ಹೀಗೆ ಜಾಸ್ತಿ ಲಾಂಗ್ ಪಾರ್ಕ್ ಮಾಡ್ತೀವಿ ನಾವು ಅಂದರೆ 100 ಆಕ್ಟೇನ್ ಮಸ್ಟ್ ಈ ಗಾಡಿಗೆ. ಇವನು ಯಾವನ ನೋಡಿ ಹೈವೇನಲ್ಲಿ ಕಾರ್ನ ಉಲ್ಟಾ ಸೀದಾ ತಿರುಗಿಸ್ಕೊಂಡು ಕೂತವನು. ಇಂಥ ಬೇವರ್ಸಿಗಳಿಂದನೇ ದೊಡ್ಡ ಆಕ್ಸಿಡೆಂಟ್ಗಳಾಗೋದು. ಸೊ ಒಂದು ಲಾಂಗ್ ಟೂರಿಂಗ್ ಮಾಡೋಣ ನಮ್ಮ ಸೂಪರ್ ಡ್ಯೂಕಲ್ಲಿ. ಆ್ಯಕ್ಚುಲಿ ಇದರಲ್ಲಿ ಟೂರಿಂಗ್ ಮಾಡೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಆಸೆ. ಇದು ಏನು ಫನ್ ಗೊತ್ತಾ ಓಡಿಸೋದಕ್ಕೆ? 0 to 200 ರಾಜ ಇದು, ಯಾರೂ ಮುಟ್ಟಲ್ಲ ಇದನ್ನು. ಎಂಥ ಲೀಟ್ರ್ ಕ್ಲಾಸ್ ಎತ್ಕೊಂಬನಿ ನೀವು, 0 to 200 ಇದನ್ನು ಹಿಡಿಯೋ ಸೀನೇ ಇಲ್ಲ ಗುರು, ಅಷ್ಟು ಪವರ್ಫುಲ್ ಗಾಡಿ ಇದು. ಸೊ ನಮ್ಮ 10R ಎಲ್ಲ ಟಾಪ್ ಎಂಡು, 200 ಮೇಲೆ ಅದು ಕಿಂಗು. ಅದು ಇರೋದೇ ದಮ್ಮು ಪವರು ಫುಲ್ ಟಾಪ್ ಎಂಡಲ್ಲಿ. ಅದು ನಿಮಗೆ ಲೋ RPM ಅಲ್ಲಿ ದಮ್ಮೇ ಇರೋಲ್ಲ, ಒಂಥರ ಫುಲ್ ಸಪ್ಪೆ ಇರುತ್ತೆ. ಇನ್ಲೈನ್ 4 ಅದು ನಿಮಗೆ 8000 RPM ಮೇಲೇ ಓಪನ್ ಆಗೋದು. ಆ್ಯಂಡ್ ಹೈ ಸ್ಪೀಡ್ಸಲ್ಲೇ ಅದರದ್ದು ಮಜಾ. ಇದು ಏನಿದ್ರು 0 to 200 ಇನಿಷಿಯಲ್ಲು ಮಿಡ್ಡೇ ನೆಕ್ಸ್ಟ್ ಲೆವೆಲ್ ಪಂಚ್ ಇರುತ್ತೆ ಇದರಲ್ಲಿ ಟಾಪ್ ಎಂಡ್ ಇರೋಲ್ಲ. ಯಾಕಂದರೆ 2 ಸಿಲಿಂಡರ್ ಅಲ್ವಾ, ಸಿಲಿಂಡರ್ ಜಾಸ್ತಿ ಆದಷ್ಟು ನಿಮಗೆ ಟಾಪ್ ಎಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ. ಬಟ್ ರೋಡಲ್ಲಿ ಓಡಿಸೋದಕ್ಕೆ, ಸ್ಟ್ರೀಟ್ಸಲ್ಲಿ ಓಡಿಸೋದಕ್ಕೆ ಇದೇ ನೆಕ್ಸ್ಟ್ ಲೆವೆಲ್ ಫನ್ ಗುರು. ನಂಗೆ ಸಖತ್ ಇಷ್ಟ ಸೂಪರ್ ಡ್ಯೂಕ್ ಓಡಿಸೋದಕ್ಕೆ. 10R ಇದೇ ನಾನು ಜಾಸ್ತಿ ಪ್ರಿಫರ್ ಮಾಡೋದು ರೋಡಲ್ಲಿ ಓಡಿಸೋದಕ್ಕೆ. ಈವನ್ ನಮಗಿರೋ ಹೈವೇಸ್ಗೂ ಅಷ್ಟೇ ಟ್ರಾಫಿಕ್ ಇರುತ್ತೆ, ಎಲ್ಲ ಟೈಮು ನೀವು ಫುಲ್ ಹೈ ಸ್ಪೀಡ್ಸ್ ಮಾಡೋಕ್ಕಾಗಲ್ಲ. ಸೊ ದಿಸ್ ವಿಲ್ ಬಿ ಲೈಕ್ ಕ್ರೇಜಿ. ಯಾಕಂದರೆ ಆಕ್ಸಿಲರೇಷನ್ ನೆಕ್ಸ್ಟ್ ಲೆವೆಲ್ ಇದೆ. ಎವ್ರಿ ಟೈಮ್ ನೀವು ಪವರ್ನ ಎಂಜಾಯ್ ಮಾಡ್ಬೋದು. ಬಟ್ ಅದೇ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಮ್ಮದು ಫಸ್ಟ್ ಟೈಮ್ ಟ್ರಕ್ ಹಿಟ್ ಆಗಿ ಏನು ಇಲ್ಲೆಲ್ಲ ಇದಾಗಿತ್ತು, ಡ್ಯಾಮೇಜ್ ಆಗಿತ್ತು ಸ್ಟಾಕ್ ಎಕ್ಸಾಸ್ಟು. ಮತ್ತು ನೋಡಿ ಇದು ಇನ್ನೂ ಪಾರ್ಟ್ಸ್ ಬಂದಿಲ್ಲ. ಸೊ ನಾನು ಯಾವಾಗ ಪೇಷನ್ಸ್ ಕಳ್ಕೊತೀನೋ ಗೊತ್ತಿಲ್ಲ. ಹೆಂಗೋ ನನ್ನ ಗಾಡಿ ಓಡ್ತಾಯಿದ್ದೆ, ನನಗೇನು ಎಫೆಕ್ಟ್ ಆಗ್ತಾಯಿಲ್ಲ ಅಂತ ನಾನು ಸುಮ್ಮನೆ ಇದ್ದೀನಿ. ಹೋಗ್ಲಿ ಬಿಡು, ಎಷ್ಟಾನ ಟೈಮ್ ಆಗಲಿ, ಆರಾಮಾಗಿ ಆಗಲಿ, ತೊಂದರೆ ಇಲ್ಲ ಅಂತ ಪುಷ್ ಮಾಡ್ತಾಯಿಲ್ಲ ನಾನು. ಬಟ್ ಯಾವಾಗೇ ಕೇಳಲಿ ಗೊತ್ತಿಲ್ಲ ಅದೇ ಆನ್ಸರ್ ಅವ್ರಿಗೆ. ಶಿಪ್ ಮಾಡೋರ ಗೊತ್ತಿಲ್ಲ, ಯಾವಾಗ ಶಿಪ್ ಮಾಡ್ತಾರೆ ಗೊತ್ತಿಲ್ಲ. ಸಾಕಾಗೋಗ್ಬಿಡಾಯ್ತು ಗುರು ನನಗಂತೂ ವೆಯ್ಟ್ ಮಾಡಿ ನೋಡಿ. ಆಲ್ಮೋಸ್ಟ್ 4-5 ತಿಂಗಳಾಗ್ತಾ ಬರ್ತಾಯಿದೆ, ಇನ್ನೂ ಇದ್ರದ್ದು ಪಾರ್ಟ್ಸ್ ಬಂದಿಲ್ಲ. ಅಕಸ್ಮಾತ್ ನನ್ನ ಗಾಡಿ ಏನಾದರೂ ಶೆಡ್ ಆಗಿಬಿಟ್ಟಿದ್ದಿದ್ರೆ ಓಡಿಸ್ದೇ ಇರೋ ಥರ, ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಆಫ್ ಅ ಲಾಸ್ ಇಟ್ ಈಸ್. ಹೊಸ ಗಾಡಿ ಸುಮ್ಮನೆ ಸರ್ವಿಸ್ ಸ್ಟೇಷನಲ್ಲಿ ಹೋಗಿ ಬಿದ್ದಿರ್ತಾಯಿತ್ತು. ಅಯ್ಯಪ್ಪ. ಬಟ್ ಇಲ್ಲ, ಅದೇ ಹೇಳ್ದಂಗೆ ನಾನು ಪೇಷನ್ಸ್ ಕಳ್ಕೊಂಡ್ರೆ ಆಮೇಲೆ ಇವ್ನಿಗೆ ಯಾಕಾದರೂ ಗಾಡಿ ಮಾರಿದ್ವೋ ನಾವು ಅಂದ್ಬಿಡ್ಬೇಕು, ಆ ಥರ ಟಾರ್ಚರ್ ಕೊಟ್ಬಿಡ್ತೀನಿ. ನೋಡ್ತಾ ಇದ್ದೀನಿ ನಾನು, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಾನು ಸುಮ್ಮನೆ ಇದ್ದೀನಿ. ಯಾಕಂದರೆ ವಾರು ಗೀರು ಇದೆಲ್ಲ ನೋಡಿ ಅವ್ರ ಕೈಯಲ್ಲೂ ಇರೋಲ್ಲ. ಅದಕ್ಕೆ ನಾವು ಜಾಸ್ತಿ ಪುಷ್ ಮಾಡೋಕ್ಕಾಗಲ್ಲ ಅವ್ರಿಗೆ.
ಅಫ್ಕೋರ್ಸ್ ತರಿಸೋ ಪಾಸಿಬಿಲಿಟಿ ಇದ್ದಿದ್ರೆ ಇಷ್ಟೊತ್ತಿಗೆ ತರಿಸ್ಬಿಟ್ಟಿರ್ತಾಯಿದ್ರು. ಅವ್ರದ್ದು ಎಷ್ಟೊಂದು ಗಾಡಿಗಳ ಪಾರ್ಟ್ಸು ಇನ್ನೂ ಪೆಂಡಿಂಗ್ ಇದೆಯಂತೆ. ಆ EXF 350 ಎಲ್ಲ ಬರುತ್ತಲ್ಲ 6 ಡೇಸ್, ಅದು 2 ಗಾಡಿ ಹೊಸದೇ ನಿಲ್ಲಿಸೋರು ಶೆಡ್ ಮಾಡಿ. ಅದರಲ್ಲೇನೋ ಒಂದು ಪ್ರಾಬ್ಲಮ್ ಆಗಿ ಹೊಸ ಗಾಡಿಗಳು ಇನ್ನೂ ಸೇಲೇ ಮಾಡಿಲ್ಲ, ಆ ಗಾಡಿಗಳದ್ದೇ ಪಾರ್ಟ್ ಬಂದಿಲ್ಲ. ಸೊ ಯಾವಾಗ ಬರುತ್ತೋ ನೋಡಬೇಕು. ನಾನು ಫಾಲೋ ಅಪ್ ಮಾಡ್ತಾನೇ ಇದ್ದೀನಿ. ಏನು KTM VPಯಿಂದ ಮಾತಾಡ್ಸಿದ್ರು ಏನೂ ಪ್ರಯೋಜನ ಆಗ್ತಾಯಿಲ್ಲ. ನೋಡಿ, ಈ ಥರ CBU ಗಾಡಿಗಳು ತುಂಬ ಕಮ್ಮಿ ಸೇಲ್ ಆಗೋ ಗಾಡಿಗಳು ತೊಗೊಂಬಿಟ್ರೆ ಇದೇ ಪ್ರಾಬ್ಲಮ್. ನೋಡಿ, ಇಲ್ಲಿ ತನಕ ಒಂದು 8 ಗಾಡಿ ಬಂದಿರ್ಬೋದು ಅಷ್ಟೇ. ಇದು ಸೂಪರ್ ಡ್ಯೂಕು 8ರಿಂದ 10 ಗಾಡಿ, 10 ಇಲ್ಲ ಅಂದ್ಕೊಳ್ಳಿ, 8 ಆಲ್ ಓವರ್ ಇಂಡಿಯಾ. ಅದಾದಮೇಲೆ ಬಂದೇ ಇಲ್ಲ. ನೆಕ್ಸ್ಟ್ ಬ್ಯಾಚ್ ಯಾವಾಗ ಬರುತ್ತೆ ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಸೊ ಈ ಥರ ಲಿಮಿಟೆಡ್ ಗಾಡಿಗಳು ತೊಗೊಂಬಿಟ್ರೆ ಇದಕ್ಕೆ ಸ್ಪೇರ್ ಪಾರ್ಟ್ಸು ಅದರದ್ದೇ ಮೇಯ್ನ್ ಪ್ರಾಬ್ಲಮ್. ನಾವು ಓಡಿಸೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈ ಸಣ್ಣ ಪುಟ್ಟ ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ಇನ್ನಾಳು ಮೂಳು ಟಯರ್ಸು, ಬ್ರೇಕ್ ಪಾರ್ಟ್ಸ್ ಇವೆಲ್ಲ ಸಿಕ್ಬಿಡ್ತವೆ. ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಮೇಯ್ನ್ ಪ್ರಾಬ್ಲಮ್ಮೇ ಇದ್ರದ್ದು OEM ಪಾರ್ಟ್ಸು. ನೀವೇನಾದರೂ ಅದೇ ಈ ಥರ ಏನಾದರೂ ಆಯಿತು ಇನ್ಸಿಡೆಂಟು ಅಂದರೆ OEM ಪಾರ್ಟ್ಸ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಈ ಗಾಡಿಗಳಿಗೆ. CBU ಅಲ್ಲ, ಎಲ್ಲನೂ ಅದ್ರದ್ದು ಸೋರ್ಸ್ ಆಫ್ ಒರಿಜಿನ್, ಕಂಟ್ರಿ ಆಫ್ ಒರಿಜಿನಿಂದ ತರಿಸ್ಬೇಕು. ಸೊ ದಟ್ಸ್ ಲೈಕ್ ಅ ಮೇಜರ್ ಚಾಲೆಂಜ್. ಇಂಥ ಗಾಡಿಗಳು ತೊಗೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ, ಫೇಸ್ ಮಾಡಬೇಕು. ಸೊ ನಾವು ಅದಕ್ಕೇ ಎಲ್ಲ ಬ್ರ್ಯಾಂಡ್ ಗಾಡಿಗಳು, ಎಲ್ಲ ಫ್ಲಾಗ್ಶಿಪ್ ಗಾಡಿಗಳು ನೋಡೋದು ಯಾವುದ್ರಲ್ಲಿ ಹೆಂಗೆ ಐತೆ ಅಂತಲ್ಲ. ಗಾಡ್ ಫಾರ್ಬಿಡನ್ ನನಗೆ ಇಲ್ಲಿ ತನಕ ಏನೋ ಈ ಥರದ್ದೇನೋ ಫೇಸ್ ಮಾಡಿಲ್ಲ ನಾನು. ನಾನು ಕ್ರ್ಯಾಶ್ ಮಾಡಿದ್ದು ಒಂದೇ ಬೈಕು GSX-R. ಅದೂ ಏನೋ ಒಂದು 2-3 ಮಂತ್ಸಲ್ಲಿ ರೆಡಿ ಮಾಡಿಬಿಟ್ರು ಗಾಡಿನ. ಯಾಕಂದರೆ ಅವೆಲ್ಲ ಲೋಕಲ್ಲಿ ಸಿಕ್ಬಿಡ್ತಾವೆ ಪಾರ್ಟ್. ಸುಜುಕಿ ಕವಾಸಕಿ ಎಲ್ಲ ಸಿಕ್ಬಿಡ್ತವೆ. ಈ KTM ಗುರು. ಹಾಯ್ ಬ್ರೋ, ಏನು ಸಮಾಚಾರ? ಸೂಪರ್. ಬಾಯ್ ಬ್ರೋ. ಸೊ ಬನ್ನಿ, ಲೆಟ್ಸ್ ಗೋ. ಆದಷ್ಟು ಬೇಗ ಒಂದು ಲಾಂಗ್ ಜರ್ನಿ ಹಾಕೋಬೇಕು ಈ ಗಾಡೀಲಿ. ಸೇಫ್ಟಿ ಆನ್. ರೈನ್ ಮಾಡಲ್ ಇದೆ. ಸೊ ರೈನೇ ಲೀಸ್ಟ್ ಪವರ್ ಇದರಲ್ಲಿ. ಸ್ಟ್ರೀಟು, ನಾರ್ಮಲ್ಲು, ಸ್ಪೋರ್ಟು, ಫುಲ್ ಪವರು. ಟ್ರ್ಯಾಕು ನಮ್ಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಬೋದು. ಅದಕ್ಕೋಸ್ಕರನೇ ಟ್ರ್ಯಾಕ್ ಇರೋದು, ಟ್ರ್ಯಾಕು ಪರ್ಫಾರ್ಮೆನ್ಸ್ ಎರಡೂ. ಸೊ ಇವೆರಡೂ ನಮ್ಮ ಟೆಕ್ ಪ್ಯಾಕಲ್ಲಿ ತೊಗೊಂಡ್ರೆ ಮಾತ್ರನೇ ಬರೋದು, ಇಲ್ಲಾಂದರೆ ಗಾಡೀಲಿ ಬರೋಲ್ಲ. ಎಲೆಕ್ಟ್ರಾನಿಕ್ಸ್ ಯಾವುದು ಬರೋಲ್ಲ ನೀವು ಟೆಕ್ ಪ್ಯಾಕ್ ಪರ್ಚೇಸ್ ಮಾಡಿಲ್ಲ ಅಂದರೆ. ಸೊ ನನಗೆ ಟೆಕ್ ಪ್ಯಾಕ್ ನಾನು ತೊಗೊಂಡಿದ್ದೆ ಗಾಡಿ ತೊಗೊಳ್ಳೋವಾಗಲೇ. ಡೆಲಿವರಿ ದಿವಸನೇ ಹಾಕೊಟ್ಬಿಟ್ಟಿದ್ರು ಎಲ್ಲನೂ. ಸೊ ನಮ್ಮ ಹರೀಶ್ ಅವ್ರ ಗಾಡಿನಲ್ಲಿ ಫಸ್ಟ್ ಸರ್ವಿಸಲ್ಲಿ ಹಾಕಿದ್ರು ಇದನ್ನು, ಟೆಕ್ ಪ್ಯಾಕ್ನ. ಅವರು ಪರ್ಚೇಸ್ ಮಾಡಿದರು. ಸೊ ಟ್ರ್ಯಾಕ್ ಮಾಡಲ್ ಇಡೋಣ ಗಾಡಿನ. ಸೊ ಇದರಲ್ಲಿ 2 ಡಿಸ್ಪ್ಲೇ ಇದೆ. ನಾವು ಈ ಡಿಸ್ಪ್ಲೇನಲ್ಲೇ ಓಡಿಸ್ಬೇಕು. ಯಾಕೆ ಅಂತ ನಿಮಗೆ ಗೊತ್ತಿದೆ. ನೋಡೋಣ.
ನಾನು ಯಾವತ್ತೂ ಲಾಂಚ್ ಕಂಟ್ರೋಲ್ ಯೂಸೇ ಮಾಡಿಲ್ಲ ಈ ಗಾಡೀಲಿ. ಒಂದ್ಸರಿ ಯೂಸ್ ಮಾಡೋಣ ಇವತ್ತು. ಲಾಂಚ್ ಕಂಟ್ರೋಲ್ ಆನ್. ಸೊ ಇದರಲ್ಲಿ ಯಾವ ಥರ ಏನು ಅಂತ ಗೊತ್ತಿಲ್ಲ ನನಗೂ, ಬಟ್ ಲಾಜಿಕ್ ಸೇಮೇ ಇರುತ್ತೆ. ಕ್ರೇಜಿ ರೈಡ್ ಗುರು. ಏನು ಪವರ್ ಗೊತ್ತಾ ಇದು. ಫ್ಯೂಲ್ ಎಷ್ಟಿದೆ ನೋಡೋಣ. ಸೊ ಈ ಟ್ರ್ಯಾಕ್ ಮೀಟ್ರಲ್ಲಿ ನನಗೆ ಫ್ಯೂಲ್ದು ಎಷ್ಟಿದೆ ಅಂತ ತೋರಿಸಲ್ಲ. ಸ್ಪೋರ್ಟು ಇಲ್ಲ ಸ್ಟ್ರೀಟ್ಗೆ ಹಾಕ್ಕೊಂಡ್ರೆ ಒಂದು ಅರ್ಧ ಟ್ಯಾಂಕ್ ಇದೆ. ಟ್ರ್ಯಾಕ್ ಮೋಡ್ ಆ್ಯಂಡ್ ಲಾಂಚ್ ಕಂಟ್ರೋಲ್ ಆನ್ ಇದೆಯಲ್ಲ ಗುರು. ಇದು ಆನ್ ಇಟ್ಟರೆ ಯಾವಾಗಲೂ ಆನೇ ಇರುತ್ತೆ ಅನಿಸುತ್ತೆ. ಒಂದು ಸತಿ ಆನ್ ಮಾಡಿ ಬಿಟ್ಬಿಟ್ರೆ ನಾವು ಎಲ್ಲ ಟೈಮ್ ಯೂಸ್ ಮಾಡ್ಕೊಬೋದು, ಪರವಾಗಿಲ್ಲ. ಸೊ ನಮ್ಮ 10RR ಹಂಗಲ್ಲ. ಒಂದು ಸರಿ ನೀವು ಲಾಂಚ್ ಮಾಡಿ ಫಿನಿಷ್ ಮಾಡಿಬಿಟ್ರೆ ತಿರ್ಗಾ ನೀವು ಇದು ಸ್ವಿಚ್ ಹಿಡ್ಕೊಂಡು ಲಾಂಚ್ ಕಂಟ್ರೋಲ್ ಮೋಡಿಗೆ ಹೋಗ್ಬೇಕು ಮ್ಯಾನ್ಯುವಲಿ. ಇಲ್ಲಾಂದರೆ ಅದು ಆಟೋಮೆಟಿಕ್ ಒಂದು ಸರಿ ಯೂಸ್ ಮಾಡಿದ್ಮೇಲೆ ಆಫ್ ಆಗಿಬಿಡುತ್ತೆ. ಸೊ ಇದರಲ್ಲಿ ನೋಡಿ ಹಂಗೆ ಕೊಟ್ಟಿಲ್ಲ, ಆನೇ ಇರುತ್ತೆ. ಯಾರೂ ಬರ್ತಾಯಿಲ್ಲ. ಏನು ಗುರು, ಫಸ್ಟು 3 ಗೇರು ವೀಲು ನೆಲದಲ್ಲೇ ಇರಲ್ಲ, ಫ್ಲೋಟ್ ಆಗ್ತಾ ಇರುತ್ತೆ ಫ್ರಂಟು. ಕ್ರೇಜಿ ಎಕ್ಸಾಸ್ಟ್ ಗುರು. ಹೆವಿ ಎಕ್ಸ್ಪೆನ್ಸಿವ್ ಬಟ್ ಸ್ಟಿಲ್ ಟೋಟಲಿ ವರ್ತ್ ಇಟ್. ಇದು ಹಾಕಿರೋದಕ್ಕೆ ಈ ಗಾಡಿಗೆ ಒಂದು ಕಳೆ ಇದನ್ನು ಓಡಿಸೋವಾಗ ಒಂದು ಫೀಲು. ಸೀರಿಯಸ್ಲಿ ಸ್ಟಾಕಲ್ಲಿ ನಿಮ್ಮ ಏನು ಗೊತ್ತೇ ಆಗಲ್ಲ. 120 140 ಮೇಲೆ ಬರೀ ಬುಸ್ ಅಂತ ಇರುತ್ತೆ ಹೊರತು ಗಾಡಿ ಪವರ್ ಫೀಲ್ ಆಗುತ್ತೆ ಬಟ್ ಕ್ಯಾರೆಕ್ಟರ್ ಫೀಲ್ ಆಗಲ್ಲ. ಎಕ್ಸಾಸ್ಟ್ ಇದ್ರೇ ಆ ಗಾಡಿದು ನಿಮಗೆ ಆ ರಿದಮ್ಮು, ಆ ಸೌಂಡು, ಆ ಇಂಜಿನ್ ನಿಮ್ಗೆ ಫೀಲ್ ಗೊತ್ತಾಗೋದೇ ಎಕ್ಸಾಸ್ಟ್ ಇದ್ರೇ.
ಕ್ರೇಜಿ ಗಾಡಿ ಗುರು. ಐ ಹೋಪ್ ಪಾರ್ಟ್ಸ್ ಬೇಗ ಬಂದ್ಬಿಟ್ರೆ ಒಂದು ರಿಲೀಫು. ಅದು ಹೇಳಿದ್ನಲ್ಲ, ಸೂನ್ ಒಂದು ಲಾಂಗ್ ಡ್ರೈವ್ ಹಾಕ್ಕೊಳ್ಳೋಣ ಇದರಲ್ಲಿ, ಅಂದರೆ ಲಾಂಗ್ ರೈಡು. ಇದಕ್ಕೆ ಇನ್ನೊಂದಷ್ಟು ಪವರ್ ಪಾರ್ಟ್ಸ್ ತರಿಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ. ಇದಕ್ಕೆ ಪವರ್ ಪಾರ್ಟಲ್ಲೇ ಒಂದು ದೊಡ್ಡದು ವಿಂಡ್ಶೀಲ್ಡ್ ಬರುತ್ತೆ, ಇಷ್ಟು ದೊಡ್ಡದು. ಸೊ ಟೂರಿಂಗಿಗೆ ಸಖತ್ತಾಗಿರುತ್ತೆ. ಆಮೇಲೆ ಈ ಹ್ಯಾಂಡಲ್ ಬಾರು ಈಗ ಟ್ರ್ಯಾಕ್ ಪೊಸಿಷನಲ್ಲಿದೆ, ಅಂದರೆ ಮುಂದೆ ಇದೆ. ಇದಕ್ಕೆ 2 ಸೆಟ್ಟಿಂಗ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಹೋಲು. ಸೊ ಈ ಹ್ಯಾಂಡಲ್ ಬಾರ್ ಹಿಂದೆ ಬರುತ್ತೆ. ಹಿಂದಕ್ಕೆ ಹಾಕ್ಕೊಂಡ್ರೆ ಏನಾಗುತ್ತೆ, ನಮ್ಗೆ ಇನ್ನೂ ಅಪ್ರೈಟ್ ಪೊಸಿಷನ್, ಟೂರಿಂಗ್ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ಇದು ಸ್ಪೋರ್ಟ್ಸು, ಫುಲ್ ಫಾಸ್ಟ್ ಓಡಿಸೋದಕ್ಕೆ ಇದಿರೋದು. ಇವಾಗ ಮುಂದೆ ಇರೋದು ಟ್ರ್ಯಾಕ್ ಎಲ್ಲ ಮಾಡ್ತೀರಾ ಅಂದರೆ ಈ ಥರ ಮುಂದೆ ಇರೋದಕ್ಕೆ ಹಾಕೊಬೇಕು. ಟೂರಿಂಗ್ ಮಾಡ್ತೀರಾ ಅಂದರೆ ಹಿಂದೆ ಸ್ಲಾಟಿಗೆ ಹಾಕೋಬೇಕು. ಅವಾಗ ಇನ್ನೂ ಅಪ್ರೈಟ್ ಇರುತ್ತೆ, ಇನ್ನೂ ಸಖತ್ತಾಗಿರುತ್ತೆ, ಒಂಥರ ಇನ್ನೂ ಕಂಫರ್ಟ್ ಇರುತ್ತೆ ಗಾಡಿ. ಇದು ಕ್ರೇಜಿ ಗಾಡಿ ಗುರು, ಮಾತ್ರ ಫ್ಲ್ಯಾಗ್ಶಿಪ್ ಗಾಡಿ KTM ನೆಕ್ಸ್ಟ್ ಲೆವೆಲ್ಲು. ಒಂಚೂರು ಸಪೋರ್ಟು ಇದೆಲ್ಲ ಸರ್ವೀಸು ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಬಿಟ್ರು ಅಂದರೆ ಒಳ್ಳೆ ಬ್ರ್ಯಾಂಡೆ, ಒಳ್ಳೆ ಗಾಡಿ, ಒಳ್ಳೆ ಲುಕ್ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಟೈರ್ ಎಷ್ಟು ಹೀಟಾಗಿದೆ. ಸೊ ಈ ಟೈರ್ ಹೆವಿ ಸಾಫ್ಟ್ ಕಾಂಪೌಂಡ್ ಟೈರ್, ಇದು ಅಂಟ್ತೈತೆ ಹಂಗೆ. ಅಷ್ಟೇ ಡಾರ್ಲಿಂಗ್, ಸಿಗೋಣ ಮುಂದಿನ ವೀಡಿಯೋಲಿ. ಚಲೋ, ಬಾಯ್.